ವೀಕ್ಷಕರೇ ನಮಸ್ಕಾರ. ಸುಮಾರು 2 ತಿಂಗಳಾಗಿತ್ತು ನಾನು ವಿಡಿಯೋ ಮಾಡಿ. ಕಾರಣ ಪರೀಕ್ಷೆ ಎಲ್ಲ ಮಕ್ಕಳಿಗೆ ಹತ್ತಿರ ಬಂದಿತ್ತು. ನನ್ನ ವಿಡಿಯೋ ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಪರೀಕ್ಷೆ ಹತ್ತಿರ ಬಂದಿದ್ದಾಗ. ಅದರ ಜೊತೆಗೆ ಚುನಾವಣೆ, ಆಮೇಲೆ ಇನ್ನೂ ನಮ್ಮ ರಾಜ್ಯದಲ್ಲಿ ಚುನಾವಣೆ ನಡೆಯೋದಿದೆ ಮೇ 7ನೇ ತಾರೀಕು. ಆದರೂ ಈಗ ಒಂದು ಹಂತದಲ್ಲಿ ಮುಗಿದಿರೋದ್ರಿಂದ ದಕ್ಷಿಣ ಭಾಗದ ಕರ್ನಾಟಕದಲ್ಲಿ ಸ್ವಲ್ಪ ಬಿಡುವಾಗಿದೆ. ಆದ್ದರಿಂದ ರಜೆಯಲ್ಲೇ ಕೈ ಬರಹದ ಬಗ್ಗೆ ಮಕ್ಕಳು ಗಮನ ಕೊಟ್ಟರೆ ಮುಂದೆ ಶಾಲೆ ಪ್ರಾರಂಭ ಆದಾಗ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈಗ ಇದುವರೆಗೂ ನಿಲ್ಲಿಸಿದ್ದ ವಿಡಿಯೋಗಳನ್ನು ಮತ್ತೆ ಹಾಕಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು 61ನೇ ವಿಡಿಯೋ. ಇದು ಹ್ಯಾಂಡ್ ರೈಟಿಂಗ್ ಬಗ್ಗೆನೇ ಇಷ್ಟೊಂದು ವಿಡಿಯೋಗಳು ಸಾಧ್ಯನಾ ಅಂತಲೇ ಅನೇಕರಿಗೆ ಆಶ್ಚರ್ಯ ಆಗುತ್ತೆ. ನೀವು ನನ್ನ ಯೂಟ್ಯೂಬ್ ಚಾನಲ್ ನಿಮ್ಮ ಮೂರ್ತಿ ಸರ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ವಿಡಿಯೋಗಳನ್ನು ನಿಮಗೆ ನೋಡಲಿಕ್ಕೆ, ಕೈ ಬರಹದ ಬಗ್ಗೆ ಇಷ್ಟೊಂದು ಅಗಾಧವಾದ ವಿಷಯಗಳು ತಿಳ್ಕೊಳ್ಳೋದಿದೆಯಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಒಂದು ಸಣ್ಣ ವಿಷಯವನ್ನು ನಾನು ಹೇಳ್ತೀನಿ. ಹ್ಯಾಂಡ್ ರೈಟಿಂಗ್ ಇದೆಯಲ್ಲ, ಅದನ್ನು 3 ಭಾಗಗಳನ್ನಾಗಿ 3 ರೀತಿ ವಿಂಗಡಣೆ ಮಾಡಬಹುದು. ಒಂದನೇದು ಚೈಲ್ಡ್ಸ್ ಹ್ಯಾಂಡ್ ರೈಟಿಂಗ್ ಅಂತ, ಎರಡನೇದು ಚೈಲ್ಡಿಶ್ ಹ್ಯಾಂಡ್ ರೈಟಿಂಗ್. ಇವೆರಡೂ ಬೇರೆ. ಚೈಲ್ಡ್ಸ್ ಹ್ಯಾಂಡ್ ರೈಟಿಂಗ್ ಬೇರೆ, ಚೈಲ್ಡಿಶ್ ಹ್ಯಾಂಡ್ ರೈಟಿಂಗ್ ಬೇರೆ. ಇನ್ನು ಮೂರನೇದು ಮೆಚ್ಯೂರ್ ಹ್ಯಾಂಡ್ ರೈಟಿಂಗ್ ಅಂತ ಕರೀತಾರೆ. ಒಂದು ಹ್ಯಾಂಡ್ ರೈಟಿಂಗನ್ನು ನೋಡಿದ್ರೆ ಇದು ಯಾವುದು ಅಂತ ನಾವು ನಿರ್ಧಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮೊದಲನೇದಾಗಿ ಚೈಲ್ಡ್ಸ್ ಹ್ಯಾಂಡ್ ರೈಟಿಂಗ್ ಅಂದರೆ, ನೀವು ಸಾಮಾನ್ಯವಾಗಿ 2 ವರ್ಷದ ಒಂದು ಮಗು, 2-3 ವರ್ಷದ ಒಂದು ಮಗು ಆಗ್ತಾನೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಇಟ್ಕೊಳ್ಳಿ. ಅದರ ಕೈ ಬರಹ ಹೇಗಿರುತ್ತೆ ಅನ್ನೋದನ್ನು ನೀವು ಒಂದು ಸ್ವಲ್ಪ ಗಮನಿಸಿದರೆ ನಿಮಗೆ ಗೊತ್ತಿರುತ್ತೆ. ಅಕ್ಷರಗಳು ತುಂಬ ದೊಡ್ಡದಾಗಿರುತ್ತೆ. ಎರಡನೇದಾಗಿ ಆ ಬೆರಳುಗಳ ಚಲನೆ, ಕೈ ಮತ್ತು ಬೆರಳುಗಳ ಚಲನೆ ಇದೆಯಲ್ಲ, ಅದರ ಮೇಲೆ ಪೂರ್ತಿ ಮಕ್ಕಳಿಗೆ ಕಂಟ್ರೋಲ್ ಇರಲ್ಲ. ಆದ್ದರಿಂದ ಗೆರೆಗಳು ಯದ್ವಾ ತದ್ವಾ ಹೋಗ್ತಾ ಇರುತ್ತೆ. ಒಂದು ಸ್ಥಿರವಾಗಿರುವಂಥ ದಿಕ್ಕಿನಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಹೋಗ್ತಾ ಇರಲ್ಲ. ಇದು ಹೇಗೆ ಅಂದರೆ, ಮಕ್ಕಳು ಮೊದಲನೇ ಸಾರಿ ನಡೆಯೋದಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ ನೋಡಿ, 6 ತಿಂಗಳು 8 ತಿಂಗಳು ಆ ಸಮಯದಲ್ಲಿ. ಅದು ಹಂತ ಹಂತವಾಗಿ ನಡೆಯುತ್ತೆ. ಕೂತ್ಕೊಳ್ತಾ ಇರೋದು, ತೆವಳ್ತಾ ಇರೋವಂಥ ಮಗು ಎದ್ದು ನಿಂತ್ಕೊಂಡ್ರೆ ಅದೊಂದು ದೊಡ್ಡ ಘಟನೆ ತಂದೆ ತಾಯಿಗೆ. ಅದರ ಮುಂದಿನ ಘಟನೆ ಅಂತ ಹೇಳಿದ್ರೆ ಅದು ಒಂದೊಂದೇ ಹೆಜ್ಜೆ ಇಡುತ್ತೆ. ಆ ಹೆಜ್ಜೆ ಮೇಲೆ ಕಂಟ್ರೋಲ್ ಇರಲ್ಲ, ಅದು ದಬಕ್ಕಂತ ಬಿದ್ದೋಗುತ್ತೆ. 1-2 ಹೆಜ್ಜೆ ಇಟ್ಟರೆ ಬಿದ್ದೋಗುತ್ತೆ, ಇನ್ನೊಂದೆರಡು. ಹೀಗೆ ಕಲಿತಾ ಕಲಿತಾ ತನ್ನ ಕಾಲುಗಳ ಚಲನೆಯ ಮೇಲೆ ಪೂರ್ತಿ ನಿಯಂತ್ರಣ ಸಾಧಿಸುತ್ತೆ. ಆಮೇಲೆ ಸರಿಯಾಗಿ ನಡ್ಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗೆ ನಾವು ಚಿಕ್ಕ ಮಕ್ಕಳು ಬರೆಯೋದನ್ನು ನೀವು ನೋಡುವಾಗ ಅದರ ಬರೆಯೋ ಅಂಥ ಎಲ್ಲ ಅಕ್ಷರಗಳು ಅದು ಕಂಟ್ರೋಲ್ ಇರೋದಿಲ್ಲ. ತೋರಿಸ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತೀನಿ. ಈಗ ನೋಡಿ, ಹೀಗೆ ಸುತ್ಕೊಂಡು ಹೋಗ್ತಾ ಇರುತ್ತದೆ. ಈಗ ಸ್ಥಿರವಾಗಿಲ್ಲ ನೋಡಿ ಎಲ್ಲಿ. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ಕೆಲವರು ಮಾರ್ನಿಂಗ್ ಬೆಳಗ್ಗೆ ಹೊತ್ತಲ್ಲಿ ನಾಯಿನ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವು ನಾಯಿಗಳು ಅಥವಾ ಕೆಲವು ಸಂದರ್ಭದಲ್ಲಿ ಅವರು ಮುಂದೆ ಚೈನ್ ಹಿಡ್ಕೊಂಡು ಹೋಗ್ತಾ ಇದ್ರೆ ಹಿಂದೆ ನಾಯಿಗಳು ಬರ್ತಾ ಇರುತ್ತೆ. ಇದು ಹಾಗೆ ಅಂದರೆ ಅವರು ನಾಯಿನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಥರ. ಆದರೆ ಇನ್ನು ಕೆಲವು ಸರಿ ನೀವು ನೋಡಿರ್ಬೋದು, ನಾಯಿ ಸ್ವಲ್ಪ ದೊಡ್ಡದಾಗಿರುತ್ತೆ, ಬಲಿಷ್ಠವಾಗಿರುತ್ತೆ, ದಪ್ಪದ ಚೈನೆ ಹಾಕಿರ್ತಾರೆ. ಅವರ ನಾಯಿನ ಕರ್ಕೊಂಡು ಹೋಗ್ತಾ ಇದ್ದಾರಾ
ಅಥವಾ ನಾಯಿನೇ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಹೇಳ್ಕೊಂಡು ಮುಂದೆ ಮುಂದೆ ಹೋಗ್ತಿರುತ್ತೆ. ಇವರು ಕಾಲು ಮುಂಗಾಲಿನಲ್ಲಿ ಅದನ್ನು ಅನುಸರಿಸಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ಹೀಗೆ ಇದು ಬೆರಳುಗಳು ಪೆನ್ನನ್ನು ಚಲಿಸಲ್ಲ. ಅದು ಪೆನ್ ಕರ್ಕೊಂಡು ಹೋಗಿರೋ ಕಡೆ ಕೈ ಹೋಗುತ್ತೆ, ಆ ರೀತಿ ಇರುತ್ತೆ. ಅಂದರೆ ಆ ಬೆರಳುಗಳ ಚಲನೆ ಮತ್ತು ಪೆನ್ನಿನ ಚಲನೆಯ ಮೇಲೆ ನಿಯಂತ್ರಣ ಇರೋದಿಲ್ಲ. ಈ ಥರ ಪ್ರಾರಂಭ ಆಗಿರುವಂಥ ಬರವಣಿಗೆ ಬರ್ತಾ ಬರ್ತಾ ಅದು ಸೈಜ್ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಅದು ಒಂದು ಸ್ಥಿರವಾಗಿ ಒಂದು ಗಾತ್ರವನ್ನು ಹೊಂದುತ್ತೆ, ಸಾಮಾನ್ಯವಾಗಿ ಎಲ್ರಿಗೂ. ಹೀಗೆ ಯಾಕಾಗುತ್ತೆ ಅಂದರೆ ಅವುಗಳ ಕೈ ಬೆರಳು ಇರುತ್ತಲ್ಲ, ಇನ್ನು ಎಳೆ ಬೆರಳುಗಳು, ಅದಕ್ಕೆ ಸಾಕಷ್ಟು ಶಕ್ತಿನೂ ಇರೋದಿಲ್ಲ. ಅದಕ್ಕೋಸ್ಕರನೇ ಬೆರಳುಗಳು ಪೆನ್ನನ್ನು ಆಡಿಸೋದ್ರ ಬದಲು ಪೆನ್ನೇ ಎಳ್ಕೊಂಡು ಹೋಗ್ತಾ ಇರುತ್ತೆ ಬೆರಳನ್ನು. ಅದು ಎಳ್ಕೊಂಡು ಹೋಗಿರೋ ಕಡೆ ಇದು ಮುಂದೆ ಹೋಗುತ್ತೆ, ಆ ಥರ ಆಗೋಗ್ಬಿಡುತ್ತೆ. ನಾನು ನಾಯಿನ ಕರ್ಕೊಂಡು ಹೋಗೋ ಉದಾಹರಣೆ ಹೇಳಿದ್ನಲ್ಲ, ಆ ರೀತಿ ಇದು ನೋಡಿದ್ರೇ ಗೊತ್ತಾಗುತ್ತೆ. ಇದು ಚಿಕ್ಕ ಮಕ್ಕಳು ಬರೆದಿರೋದು ಹಾಗಿದೆ ಅಂತ ಹೇಳಿ. ಕೆಲವರು ಪ್ರಶ್ನೆ ಕೇಳ್ತಾರೆ, ಯಾರಿಗಾದ್ರೂ ಕೈ ಬರಹವನ್ನು ನೋಡಿ ಅವ್ರ ವಯಸ್ಸೆಷ್ಟು ಅಂತ ನಿರ್ಧರಿಸಬಹುದಾ? ಇದು ತುಂಬ ಕಷ್ಟವಾದ ವಿಷಯ, ವಯಸ್ಸೆಷ್ಟು ಅಂತ ನಿರ್ಧರಿಸೋದು. ಆದರೆ ಒಂದು ಹೇಳ್ಬೋದು, ಅದು ಚಿಕ್ಕ ಮಕ್ಕಳು 2, 3, 4 ವರ್ಷದ ಮಕ್ಕಳು ಬರೆದಿರೋದಾದರೆ ಇದು ಚಿಕ್ಕ ಮಕ್ಕಳು ಬರೆದಿರೋದು ಅಂಥೇಳಿ ಗೊತ್ತಾಗುತ್ತೆ. ಅದು ಆದರೆ ಇದನ್ನು ಚೈಲ್ಡ್ಸ್ ಹ್ಯಾಂಡ್ ರೈಟಿಂಗ್ ಅಂದರೆ ಮಗುವಿನ ಹ್ಯಾಂಡ್ ರೈಟಿಂಗ್ ಅಂತ ನಾವು ಹೇಳ್ಬೋದು. ಇನ್ನು ಮುಂದಿಂದಿದೆ, ಕೆಲವರು ದೊಡ್ಡವರು ಆಗಿರ್ತಾರೆ, 12, 14 ವರ್ಷ ಆಗಿರುತ್ತೆ ಅವರಿಗೆ. ಅವರೇನು ತೀರಾ ಚಿಕ್ಕ ಮಕ್ಕಳಲ್ಲ. ಆದರೂ ಕೂಡ ಬಹುಶಃ ಅವರಿಗೆ ಆ ಕೌಶಲ್ಯ ಅಥವಾ ಸ್ಕಿಲ್ ಅದು ಇರಲ್ವೋ ಏನೋ ನನಗೆ ಗೊತ್ತಿಲ್ಲ. ಅವರು ತಮ್ಮ ಬೆರಳುಗಳ ಚಲನೆಯ ಮೇಲೆ ನಿಯಂತ್ರಣ ಸಾಧಿಸಿರೋದಿಲ್ಲ. ಪೆನ್ನನ್ನು ಅವರು ಆಡಿಸೋದ್ರ ಬದಲು ಪೆನ್ ಎಳ್ಕೊಂಡು ಹೋಗಿರೋ ಕಡೆ ಬೆರಳು ಹೋಗ್ತಾ ಇರುತ್ತೆ. ಅದು ಹೀಗಾಗಿರುತ್ತೆ. ಅದು ಈ ಥರ ದೊಡ್ಡವರು ಆದ್ರೂ ಕೂಡ ಮಕ್ಕಳ ರೀತಿಯಲ್ಲಿ ಯಾರು ಬರೀತಾರೋ ಅದನ್ನು ನಾವು ಕರಿತೀವಿ ಚೈಲ್ಡಿಶ್ ಹ್ಯಾಂಡ್ ರೈಟಿಂಗ್ ಅಂತ ಕರಿತೀವಿ. ಇದು ಕೌಶಲ್ಯದ ಕೊರತೆ ಕಾರಣ ಇರ್ಬೋದು. ಅದರ ಜೊತೆಗೆ ಅಭ್ಯಾಸನೂ ಕೂಡ ಅವರು ಸಾಕಷ್ಟು ಮಾಡಿರಲ್ಲ ಅಂತ ಕಾಣಿಸುತ್ತೆ. ಇನ್ನೊಂದು ವಿಷಯ ಈ ಸಂದರ್ಭದಲ್ಲಿ ನಾನೊಂದು ಹೇಳ್ತೀನಿ. ಮಕ್ಕಳಿಗೆ ಅಕ್ಷರಗಳು ಯಾಕೆ ಹೀಗೆ ದೊಡ್ಡದಾಗಿರುತ್ತೆ ಅಂತ ಹೇಳಿದ್ರೆ, ತುಂಬ ಸಣ್ಣದಾಗಿ ಬೆರಳನ್ನು ಹೀಗೆ ಆಡಿಸೋದಕ್ಕೆ ಅವ್ರಿಗೆ ಬರಲ್ಲ. ಯಾಕಂದರೆ ದೊಡ್ಡದಾಗಿ ಆಡಿಸ್ತಾರೆ. ವೃತ್ತಾಕಾರವಾಗಿ ತುಂಬ ಸಣ್ಣಗೆ ಸುತ್ತೋದಕ್ಕೆ ಅವುಗಳಿಗೆ ಬರಲ್ಲ, ಅಭ್ಯಾಸ ಇರಲ್ಲ. ಅದಕ್ಕೋಸ್ಕರ ಹೀಗಾಗುತ್ತೆ. ಈಗ ಮುಂದಿಂದು 3ನೇ ಅಂತ ಹ್ಯಾಂಡ್ ರೈಟಿಂಗ್, ಅದು ಮೆಚ್ಯೂರ್ ಹ್ಯಾಂಡ್ ರೈಟಿಂಗ್ ಅಂತ. ನೀವು ಯಾರಾದರೂ IAS ಆಫೀಸರ್ DC ಇರ್ತಾರೆ ಅಂತ ಇಟ್ಕೊಳ್ಳಿ. ಅವರು ಸೈನ್ ಮಾಡೋದನ್ನು ನೀವು ನೋಡಿರ್ಬೋದು. ಒಂದೇ ಸ್ವೀಪ್, ಒಂದೇ ಎಳೆತದಲ್ಲಿ ಸೈನ್ ಮಾಡಿ ಮುಗಿಸ್ಬಿಡೋದು. ಅಂದರೆ ಗೆರೆಗಳು ಅದು ಪೆನ್ ಹೇಗೆ ಚಲಿಸಬೇಕು ಅಂತ ಪೂರ್ತಿ ನಿಯಂತ್ರಣ ಇರುತ್ತೆ. ಮತ್ತು ಅದನ್ನು ಕ್ಷಣಾರ್ಧದಲ್ಲಿ ಮಿಂಚಿನ ಹಾಗೆ ಬರೆದು ಮುಗಿಸ್ತಾರೆ. ಅದು ಸೊ ಅವರ ಪೆನ್ನಿನ ಚಲನೆ ಇದೆಯಲ್ಲ, ಅದರ ಮೇಲೆ ಅವರ ಕೈಗಳ ಹಿಡಿತ ಬಲವಾಗಿರುತ್ತೆ, ಪ್ರಬುದ್ಧವಾಗಿರುತ್ತೆ. ಅದನ್ನೇ ನಾವು ಮೆಚ್ಯೂರ್ ಹ್ಯಾಂಡ್ ರೈಟಿಂಗ್ ಅಂತ ಕರೀಬೋದು. ಈಗ ನೋಡಿ, ಉದಾಹರಣೆಗೆ ಹೀಗೆ ಬರೆದ್ರೆ ಇದು ಮೆಚ್ಯೂರ್ ಹ್ಯಾಂಡ್ ರೈಟಿಂಗ್ ಅಂತ ಕರೀತಾರೆ. ಇದು ಚೈಲ್ಡಿಶ್ ಹ್ಯಾಂಡ್ ರೈಟಿಂಗ್ ಅಲ್ಲ. ಅದು ಹೀಗೆ 3 ರೀತಿಯಲ್ಲಿದೆ. ನಮ್ಮೆಲ್ಲರ ಗುರಿ ಏನಾಗಿರಬೇಕು ಅಂದರೆ 12, 14 ವರ್ಷ ದಾಟಿದ ಮೇಲೆ ನಾವು ಎಲ್ಲರೂ ಕೂಡ ನಮ್ಮ ಗುರಿ ಬರವಣಿಗೆಯಲ್ಲಿ ಹೇಗಿರಬೇಕು ಅಂದರೆ ಅದು ಮೆಚ್ಯೂರ್ ಹ್ಯಾಂಡ್ ರೈಟಿಂಗ್ ಆಗಿರಬೇಕು. ಇದಕ್ಕೆ ಸಾಕಷ್ಟು ಅಭ್ಯಾಸ ಬೇಕಾಗುತ್ತೆ. ಅಭ್ಯಾಸ ಇಲ್ಲದೆ ಇದ್ದರೆ ಅದು ಆಗೋದಿಲ್ಲ. ಕ್ರಮೇಣ ಮಾಡ್ತಾ ಮಾಡ್ತಾ ಇದು ಸಾಧಿಸುತ್ತೆ. ಕೆಲವರಂತೂ ಅಕ್ಷರಗಳನ್ನು ಬರೆಯೋದರಲ್ಲಿ ಅವರು
ಮೆಚ್ಯೂರ್ ಅಂತ ಅನ್ನಿಸ್ದೇ ಇದ್ರೂ ಸೈನ್ ಮಾಡೋದ್ರಲ್ಲಂತೂ ಅವರು ಮೆಚ್ಯೂರ್ ಅನ್ನೋದನ್ನು ತೋರಿಸ್ತಾರೆ. ಒಟ್ಟಿನಲ್ಲಿ 3 ಬಗೆಯ ಹ್ಯಾಂಡ್ ರೈಟಿಂಗ್ಗಳಿದೆ ಅನ್ನೋದನ್ನು ನೀವು ಬೇರೆ ಬೇರೆ ಹ್ಯಾಂಡ್ ರೈಟಿಂಗ್ ಬೇರೆಯವರು ಬರೆದಿರೋದನ್ನು ಗಮನಿಸಿದಾಗ ಇದು ಯಾವ ಬಗೆಯದು ಅಂತ ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿ, ಈ ವಿಷಯ ನಿಮಗೆ ಗೊತ್ತಿದ್ದರೆ ಹ್ಯಾಂಡ್ ರೈಟಿಂಗ್ನಲ್ಲಿ ನನ್ನ ಗುರಿ ಏನು ಅನ್ನೋದನ್ನು ನೀವು ನಿರ್ಧಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಹ್ಯಾಂಡ್ ರೈಟಿಂಗ್ ಬಗ್ಗೆ ಒಂದು ಸಣ್ಣ ಅಂಶವನ್ನು ಮಾತ್ರ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು ಉಪಯೋಗ ಆಗಬಹುದು ಅಂತ ನಿಮಗೆ ಅನಿಸಿದ್ರೆ ನೀವು ಇದನ್ನು ಖಂಡಿತವಾಗಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹ್ಯಾಂಡ್ ರೈಟಿಂಗ್ ಬಗ್ಗೆ ಇರುವಂಥ ಅಜ್ಞಾನ ಎಲ್ಲರಲ್ಲೂ ಇರುವಂಥ ಬೇಕಾದಷ್ಟು ಜನರಲ್ಲಿ ಆ ರೀತಿ ಅಜ್ಞಾನ ಇರುತ್ತೆ, ಅದು ಹೊರಟು ಹೋಗಲಿ. ಹ್ಯಾಂಡ್ ರೈಟಿಂಗ್ ಬಗ್ಗೆ ಹೆಚ್ಚು ಜ್ಞಾನ ದೊರೀಲಿ, ಎಲ್ಲರ ಹ್ಯಾಂಡ್ ರೈಟಿಂಗು ಕೂಡ ಸುಂದರವಾಗಲಿ, ಅದರ ಜೊತೆಗೆ ಅವರ ಜೀವನವೂ ಕೂಡ ಸುಂದರವಾಗಲಿ ಅಂತ ಆಶಿಸ್ತಾ ನಾನು ಮುಗಿಸ್ತೀನಿ. ನಮಸ್ಕಾರ.